ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ ಮಾಡುವ ವಿಚಾರವಾಗಿ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಸಹಮತ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಹಮತವಿದೆ. ಕೇಂದ್ರಕ್ಕೆ ಸಂದಾಯವಾಗುವ ತೆರಿಗೆ ಹಣದ ಪ್ರಮಾಣದಲ್ಲಿ ದಕ್ಷಿಣ ಭಾರತದ ಪಾಲೆಷ್ಟು, ಉತ್ತರ ಭಾರತದ ಪಾಲೆಷ್ಟು ಎಂಬುದು ಎಲ್ಲರಿಗೂ ತಿಳಿದಿದೆ. ಹೀಗಾಗಿ ದಕ್ಷಿಣ ಭಾರತದ ತೆರಿಗೆ ಹಣದಿಂದ ಉತ್ತರ ಭಾರತವನ್ನು ಅಭಿವೃದ್ಧಿಪಡಿಸುವ ವಿಚಾರಕ್ಕೆ ನನ್ನದು ವಿರೋಧವಿದೆ. ಇದೇ ವಿಚಾರವನ್ನು ಡಿಕೆ ಸುರೇಶ್ ಹೇಳಿದ್ದಾರೆ ಎಂದರು. ಇನ್ನು ಜನರಿಗೆ ಕಾಂಗ್ರೆಸ್ ಬಿಜೆಪಿ ಮುಖ್ಯವಲ್ಲ, ಅವರ ಕಷ್ಟಗಳಿಗೆ ಮಿಡಿಯುವ ಕಣ್ಣೀರು ಒರೆಸುವವರೇ ಮುಖ್ಯ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಇದರಿಂದ ಜನ ಸಂತೋಷವಾಗಿದ್ದಾರೆ. ತಾಂತ್ರಿಕ ಕಾರಣಗಳಿಂದ 4% ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಅನುದಾನ ತಲುಪಿಲ್ಲ. ಅವರನ್ನು ಯೋಜನೆಗೆ ಒಳಪಡಿಸುವ ಉದ್ದೇಶದಿಂದ ಬೃಹತ್ ಸಮಾವೇಶ ನಡೆಸಲಾಗುವುದು ಎಂದರು. ಇವತ್ತವರೆಗೆ ಯಾವುದು ಒಂದು ಪ್ರೆಸ್ ಮೀಟ್ ಕೂಡ ಮಾಡಲಿಲ್ಲ ನಮ್ಮ ಈ ಸರ್ಕಾರಗಳು. ಕ್ಯಾಬಿನೆಟ್ ಬ್ರೀಫಿಂಗ್ ಇದೆ ಏನ್ರಿ ದೇಶದಲ್ಲಿ? ಚರ್ಚೆ 100 ಇದೆ, ದಯಮಾಡಿ ಮಾಡೋಣ. ಅದ್ರ ಬಗ್ಗೆ ನಾವು ಕುಲಂಕುಷವಾಗಿ ಮಾತಾಡೋಣ. ಹೇಳ್ತಾರೆ ನನ್ನ ಜೊತೆ ಯಾರು ಬಂದಿದ್ದಾರೆ ಕಾಂಗ್ರೆಸ್ ಮತ್ತು ಯಾರು ಕರ್ಸ್ಕೊಂಡಿದ್ದಾರೆ ಅವ್ರ ಜೊತೆ ಬಿಜೆಪಿ ಬರ್ತಾರೆ. ಅಲ್ಲ, ಶೆಟ್ಟರ್ ಸಾಹೇಬ್ರ ಜೊತೆ ನಾನಂತೂ ಯಾರು ಬಂದಿದ್ದು ನೋಡಿಲ್ಲ. ಅವ್ರ ಜೊತೆ ಯಾರು ಹೋಗಿದ್ದು ನಾನು ನೋಡಿಲ್ಲ. ನಾನಂತೂ ನೋಡಿಲ್ಲ. ಬಂದಿದ್ರು ಹೋಗ್ಲಿ, ಅದಕ್ಕೇನು ತೊಂದರೆ ಇದೆ ಸರ್. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬಂದ್ರೆ ಯಾರಿಂದ ಹೋಗ್ಬೋದು. ನಾನಂತೂ ಕಣ್ಣಾರೆ ಯಾರು ಬಂದಿದ್ದು ನೋಡಿಲ್ಲ. ನಾವು ಶಾಲೆ ಹಾಕ್ಸಿದ್ದು, ನಾವು ಯಾರಿಗೆ ಶಾಲೆ ಕೂಡ ಹಾಕಿಲ್ಲ. ನಮ್ಮ ಪಾರ್ಟಿನಲ್ಲಿ ಯೂಶಲಿ ಏನ್ ಮಾಡ್ತೀವಿ, ಯಾರನ್ನ ಬಂದ್ರೆ ಶಾಲೆ ಹಾಕ್ತೀವಿ. ಅಥವಾ ಬಿಜೆಪಿಗೆ ಹೋದ್ರು ಶಾಲೆ ಹಾಕ್ತಾರೆ. ಅವ್ರು ಬಂದ್ ಎಷ್ಟು ಜನ ಬಂದ ನಾನಂತೂ ನೋಡಿಲ್ಲ. ಎಷ್ಟು ಜನ ಬಂದಾರ, ಜನ ಹೋದ್ರೆ ನಮಗೇನು ತೊಂದರೆ ಇಲ್ಲಲ್ಲ. ಸೌದಿ ಕಾಂಗ್ರೆಸ್ ಬಿಜೆಪಿ ಅದ್ರ ಬಿಡ್ರಿ, ಎಲ್ಲ ಬೇರೆ ಏನಾದ್ರು ಕೇಳ್ರ ಅಂತ ಹೇಳೋದು. ಈಗ ಮಣಿಪುರ ಬಗ್ಗೆ ಮಾತಾಡೋಣ. ಬಿಜೆಪಿ ಅವ್ರು 10 ವರ್ಷ ಮಾಡಿಲ್ಲ, ಒಪ್ಕೊಳ್ಳ. ನಿಮ್ಮ 5 ಗ್ಯಾರಂಟಿ ಒಳಗೆ ಇಲ್ಲಿವರೆಗೂ ಎಷ್ಟು ಶಕ್ತಿ ಯೋಜನೆ ಒಂದೇ ಇಂಪ್ಲಿಮೆಂಟ್ ಆಗಿರೋದು ಸರಿಯಾಗಿ. ಇನ್ನು ಅದಕ್ಕೆ ಇಲ್ಲಿವರೆಗೆ 12,000 ರೂಪಾಯಿವರೆಗೆ ಪರ್ ಫ್ಯಾಮಿಲಿ ಮುಟ್ಟಿದ್ರೆ ಚೆಕ್ ಮಾಡಿ ನೋಡಿ. ಅಥವಾ ನೀವು ಕೆಲವು ಫ್ಯಾಮಿಲಿಗಳಿಗೂ ಚೆಕ್ ಮಾಡ್ಕೊಂಡ್ ಬರ್ರಿ ಎಷ್ಟು ಕಂತು ಮುಟ್ಟಿದೆ ಅಂತ ಕೇಳಬೇಕಾದ್ರೆ. ನಮ್ಮಲ್ಲಿ 96% ಆಫ್ ಮನಿ ಆಸ್ ಪ್ರಾಮಿಸ್ ಇಟ್ ಹ್ಯಾಸ್ ರೀಚ್ಡ್. 4% ಬಿಕಾಸ್ ಆಫ್ ಆಧಾರ್ ಸೀಡಿಂಗ್ ಆಗಿಲ್ಲ. ಈ ಕೆಲವು ಜಾಗದಲ್ಲಿ ಹೆಣ್ಮಕ್ಳು ಬದಲು ಗಂಡ್ಮಕ್ಳು ಕೊಡ್ತಕ್ಕಂಥ ಸಮಸ್ಯೆಗಳಿದಾವೆ. ಆಧಾರ್ ಸೀಡಿಂಗ್ ಆಗಲಿ. ಬಟ್ 96% ಜನ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ನಾವ್ಯಾಕೆ ಸುಳ್ಳು ಹೇಳೋಣ? ಡಿ ಸಿ ಆಫೀಸ್ಗೆ ಹೋಗ್ರಿ, ಲೆಕ್ಕ ಕೊಡ್ತಾರೆ, ಇಲ್ಲೇ ಚೆಕ್ ಮಾಡ್ರಿ. ಅಥವಾ ನೀವೆಲ್ಲ ನೆಟ್ವರ್ಕ್ ಎಲ್ಲ ಕಡೆ ಇದೆ. ಯಾರನ್ನ ಒಬ್ರು ಬಂದು ಹಳ್ಳಿಯಾಗ ಸ್ಟ್ರೈಕ್ ಮಾಡಿದಾರೇನ್ರಿ ನನಗೆ ಬಂದಿಲ್ಲ ಅಂತ ಹೇಳಿ? ಯಾರನ್ನ ಹಳ್ಳಿಯಾಗ ಒಬ್ರು ಸ್ಟ್ರೈಕ್ ಮಾಡಿದಾರೆ ನನಗೆ ಬಂದಿಲ್ಲ ರೊಕ್ಕ ಅಂತ ಹೇಳಿ? ಇವ್ರು ಬಿಜೆಪಿ ಹೇಳ್ತಾರೆ ಆಟ. ಯಾರನ್ನ ಹಳ್ಳಿಗಳೆಲ್ಲ ಸ್ಟ್ರೈಕ್ ಮಾಡಿದಾರೆ ನಮಗೆ ದುಡ್ಡು ಬಂದಿಲ್ಲ ಅಂತ ಯಾರನ್ನೊಬ್ರು ಸ್ಟ್ರೈಕ್ ಮಾಡಿದ್ದೀರಾ? 160 ಕೋಟಿ ಹೆಣ್ಮಕ್ಳು ಬಸ್ ಪ್ರಯಾಣ ಮಾಡಿದ್ರು ಓವರ್ ಆಲ್ ಸ್ಟೇಟ್ ನಲ್ಲಿ ಇವತ್ತು ಬಂದಾಗಲಿಂದ. ಅದ್ರ ಬಗ್ಗೆ ಚರ್ಚೆ ಇದೆ. ಯಾರನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೆಲ್ಲ ಚರ್ಚೆ ಇದೆ ಏನ್ರಿ? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೆಲ್ಲ ಚರ್ಚೆ ಇದೆಯಾ? ಮತ್ ಸುಮ್ನೆ ಬಿಜೆಪಿ ಹೇಳ್ತಾರಂದ್ರೆ ಹೆಂಗ್ರಿ? ಏನಾಗ ಬೇಕಲ್ಲ. ಬಿಜೆಪಿಯವರು ಸುಳ್ಳನ್ನ ಚೆನ್ನಾಗಿ ಹೇಳ್ತಾರೆ. ಅದೇನು ಹೊಸದಲ್ಲ. ಮೊದ್ಲಿನ ಅಂತ ಹೇಳ್ತಾರೆ. ಇತಿಹಾಸವನ್ನು ಸುಳ್ಳು ಹೇಳ್ತಾರೆ, ಸೃಷ್ಟಿ ಮಾಡ್ತಾರೆ ಸುಳ್ಳನ್ನ. ಅವ್ರು ಯಾರನ್ನ ಒಂದಳ್ಳ್ಯಾಗ ನೀವು ಇಲ್ಲೇ ಇದ್ರಲ್ಲ, ನೀವು ಇಲ್ಲೇ ಹುಟ್ಟು ಬೆಳೆದ್ರಿ. ಯಾವ್ದನ್ನ ಒಂದಳ್ಳ್ಯಾಗ 10 ಹೆಣ್ಮಕ್ಳು 20 ಹೆಣ್ಮಕ್ಳು 100 ಹೆಣ್ಮಕ್ಳು ಸ್ಟ್ರೈಕ್ ಮಾಡೋದು ನೋಡಿರಲ್ಲ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ. ಎಲ್ಲ ಕಡೆ ದುಡ್ಡು ಕೊಡ್ತಾ ಇದೀವಿ. ಎಸ್, 4% 3% ವ್ಯತ್ಯಾಸ. ಆಸ್ ಫಾರ್ ಮೈ ಡಿಸ್ಟ್ರಿಕ್ಟ್ ಇಸ್ ಕನ್ಸರ್ನ್ ಓನ್ಲಿ 3 or 4% ಪೀಪಲ್ ಸಿಕ್ಕಿರಲಿಕ್ಕಿಲ್ಲ. ಮೊದಲು 7,500 ಆಯ್ತು, ಕೇವಲ 3,500 ಹೆಣ್ಮಕ್ಳು ಸಿಕ್ಕಿಲ್ಲ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್. ಇನ್ನು ಮುಂದೆ ಬರ್ತಕ್ಕಂಥ ಈ ಡ್ರೈವ್ ಇದೆ, ಡ್ರೈವ್ನಾಗ ಎಲ್ಲರೇ ಕೊಡ್ತೀವಿ. 3,20,000 ಹೆಣ್ಮಕ್ಳು ಒಂದೊಂದು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. 5 kg ಅಕ್ಕಿ ಅದೇ ಕೊಟ್ಟಿದ್ರಿ. ಆ ಬೆನಿಫಿಷರಿ ಸಮಾವೇಶ ಮಾಡಿ ಅದನ್ನು ಲೋಕಸಭಾ ಚುನಾವಣೆ ಬಳಸ್ಕೊಳ್ತಿದ್ರು. ಅಂದ್ರೆ ಪ್ರಧಾನಮಂತ್ರಿ ಬಂದ ಮತ್ತೆ ಯಾವ ಬೆನಿಫಿಷರಿ ಮಾಡ್ಲಿಲ್ಲ, ಇನ್ನೇನ್ ಮಾಡಿದ್ರು ಅವರು? ಬೆನಿಫಿಷರಿ ಐತೆ ನಮ್ಮ ಲೋಕಸಭಾ ಬೆನಿಫಿಷರಿನ ಕರೆಸ್ತಕ್ಕಂಥದ್ದು. ಅವ್ರಿಗೆ ನಮಗೆ ಏನ್ ಡಿಫರೆನ್ಸ್ ಉಳಿತದೆ? ಏನರ್ಥ? ಏನರ್ಥ? ಅವ್ರು ಆ ರೀತಿ ಎನ್ಕರೇಜ್ ಮಾಡಿದ್ರು, ಈ ರೀತಿ ಎನ್ಕರೇಜ್ ಮಾಡಿದ್ರು. ಏನ್ ಎನ್ಕರೇಜ್ ಮಾಡಿದ್ರಿ? ಏನ್ ಎನ್ಕ್ಯಾಚ್ ಮತಗಳನ್ನ ಅಥವಾ ಅಲ್ರಿ ಯಾರು ಬೆನಿಫಿಷರಿ ಅದನ್ನ ಕರೆಸಿ ಬೆನಿಫಿಷರಿ ಮಾತಾಡ್ಲಿಕ್ಕೆ ಇನ್ಯಾರಿಗೆ ಮಾತಾಡ್ಬೇಕು? ಸರ್ಕಾರಗಳು ಯಾರಿಗೆ ಮಾತಾಡ್ಬೇಕು? ಸರ್ಕಾರಗಳು ಬೆನಿಫಿಷರಿಗೆ ಕರೆಸಬೇಕು, ಬೆನಿಫಿಷರಿಗೆ ಮಾತಾಡಬೇಕು. ತಪ್ಪೇನಿಲ್ಲ ಅದರಲ್ಲಿ. ಸಮಾವೇಶ ಮಾಡಿ ಅದನ್ನ ಚುನಾವಣೆಗೋಸ್ಕರ ಯೂಸ್ ಮಾಡಿ. ದಟ್ಸ್ ಹೌ ಎವ್ರಿ ಗವರ್ನಮೆಂಟ್, ಪ್ರೋಗ್ರೆಸಿವ್ ಗವರ್ನಮೆಂಟ್ ಹ್ಯಾಸ್ ಟು ಡು. ಅದು ತಪ್ಪೇನಿದೆ? ಅವರು ಮಾಡಿದ್ರೆ ತಪ್ಪಿಲ್ಲ. ನೀವು ಕೇಳಕತ್ತಲ್ಲ ಅವ್ರು ಅದನ್ನೇ ಮಾಡಿದ್ರು ಅಂತ ಹೇಳಿದ್ರಿ. ಅವ್ರನ್ನ ಕೇಳಿದ್ರೆ ಅವಾಗ ಅವ್ರನ್ನು ಕೂಡ ಕೇಳಿ. ದಿಸ್ ಈಸ್ ವೇ ಆಫ್ ಡೂಯಿಂಗ್ ಇಟ್. ದಟ್ ಇಸ್ ನಥಿಂಗ್ ರಾಂಗ್. ಕಾನ್ಸ್ಟಿಟ್ಯೂಷನಲಿ ರಾಂಗ್ ಇಲ್ಲ, ಲೀಗಲಿ ರಾಂಗ್ ಇಲ್ಲ. ಸೊ ಎವ್ರಿ ಗವರ್ನಮೆಂಟ್ ಹ್ಯಾಸ್ ಗಾಟ್ ಇಟ್ಸ್ ರೈಟ್ ಟು ಕಾಲ್ ಪೀಪಲ್ ಅಂಡ್ ಅಡ್ರೆಸ್ ಇಟ್. ಹೌ ಡು ಯು ಅಡ್ರೆಸ್ ಇಟ್?